ಫ್ರೆಂಡ್ಸ್, ಇವತ್ತು ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಟೊಮೊಟೊ ಹಣ್ಣನ್ನು ಬಳಸಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಟೊಮೊಟೊ ಹಣ್ಣು ತುಂಬ ಜಾಸ್ತಿ ಇರುತ್ತೆ ಮನೆಯಲ್ಲಿ. ಆವಾಗ ಅದನ್ನು ಯಾವ ರೀತಿ ಈಸಿಯಾಗಿ ರೆಸಿಪಿ ಮಾಡ್ಕೊಳ್ಬೋದು ಅನ್ನುವಂತಹ ಒಂದು ಸುಲಭವಾದಂತಹ ವಿಧಾನ. ರೆಗ್ಯುಲರಾಗಿ ಎಲ್ಲರೂ ಕೂಡ ಗೊಜ್ಜನ್ನು ಮಾಡ್ತೀವಿ. ಇದು ನಾನು ಮಾಡುವಂತಹ ವಿಧಾನಗಳಲ್ಲಿ ಇದು ಒಂದು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು ಅರ್ಧ kg ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು 1 kg ಇದೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣಗೆ ಬೆಳ್ಳುಳ್ಳಿಯನ್ನು ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವನ್ನು ಕೂಡ ಬಳಸ್ತಾ ಇದ್ದೀನಿ. ಪಾತ್ರೆ ಇಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಪಟಪಟ ಅಂತ ಸಿಡಿತಾ ಇದೆ. ಈ ಸಮಯದಲ್ಲಿ ಕರಿಬೇವು ಜಾಸ್ತಿಯಾಗಿ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಅಂತೂ ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಇದ್ರ ಜೊತೆಗೆ ಶುಂಠಿಯನ್ನು ಕೂಡ ಹಾಕ್ಬೋದು. ನಾನು ಇಲ್ಲಿ ಶುಂಠಿ ಸಣ್ಣದಾಗಿ ಹೆಚ್ಚಾಕಿದ್ದೀನಿ, ಅಷ್ಟು ಅದು ಕಾಣಿಸೋದಿಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಬೇಕು. ಆ ಬೆಳ್ಳುಳ್ಳಿ ಏನಿದೆ ಅದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ. ಕರಿಬೇವು ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಅದಕ್ಕೆ ಇಷ್ಟೇ ಕ್ವಾಂಟಿಟಿ ಅಂತ ಏನೂ ಹೇಳೋದಕ್ಕಾಗಲ್ಲ. ಇದು ಟೊಮೆಟೊ ಗೊಜ್ಜು ಇರೋದ್ರಿಂದ ಟೊಮೆಟೊ ಜಾಸ್ತಿ ಹಾಕಿದ್ರೆ ಸಾಕು. ನಾನಿಲ್ಲಿ ಒಂದು 6 ಈರುಳ್ಳಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈರುಳ್ಳಿಯನ್ನು ಉದ್ದದಾಗಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. 1-2 ನಿಮಿಷ ನಾನು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ, ಆಗ ಅದು ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಈಗ ನೋಡಿ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಟೊಮೊಟೊ ಅಂತೂ ತುಂಬಾ ಹಣ್ಣು ಅಂದರೆ ಗೊಜ್ಜು ಮಾಡಲಿಕ್ಕೆ ಒಳ್ಳೆ ಟೈಮ್ ಇವಾಗ. ಅಷ್ಟು ಚೆನ್ನಾಗಿ ಹಣ್ಣಾಗಿತ್ತು. ಹಾಗಾಗಿ ಇದನ್ನು ಬಳಸ್ಕೊಂಡು ಸುಮಾರು 1 kg ಟೊಮೊಟೊ ಇದೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಹಣ್ಣನ್ನು ಕೂಡ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಎಲ್ಲನೂ ಕೂಡ ಹಾಕಿ ಗೊಜ್ಜು ಮಾಡಿಬಿಡ್ತಾಯಿದ್ದೀನಿ. ನೋಡಿ, ತುಂಬ ಸಣ್ಣದಾಗಿ ಕಟ್ ಮಾಡಿದ್ದಾನೆ ನನ್ನ ಮಗ ಮಾಡಿರೋದು. ಅವನೇನು ಚಾಪರು ಕೂಡ ಬಳಸಿಲ್ಲ. ತುಂಬ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ದಾನೆ. ಅಷ್ಟು ಟೊಮೊಟೊನು ಕೂತ್ಕೊಂಡು ಅವನು ಕಟ್ ಮಾಡಿಕೊಟ್ಟಿದ್ದಾನೆ. ಪಾಪ ತುಂಬ ಸಪೋರ್ಟ್ ಮಾಡ್ತಾನೆ ನನಗೆ ಪ್ರತಿಯೊಂದು ವಿಷಯದಲ್ಲೂ. ಈಗ ನೋಡಿ, ಟೊಮೊಟೊನ ಮುಚ್ಚಿಟ್ಬಿಟ್ಟು ನಾವು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಎಣ್ಣೆನಲ್ಲೇ ಫ್ರೈ ಆಗಬೇಕು. 1-5 ನಿಮಿಷ ನಾವು ಮುಚ್ಚಿಟ್ಬಿಟ್ರೆ ಸಣ್ಣ ಉರಿಲಿ ಚೆನ್ನಾಗಿ ಟೊಮೊಟೊದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಆಗ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಟೊಮೊಟೊನ ಸಣ್ಣದಾಗಿ ಹೆಚ್ಚೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ತುಂಬ ಜ್ಯೂಸಿ ಅಂತ ಹೇಳ್ತಾರಲ್ಲ, ಆ ರೀತಿ ಟೊಮೊಟೊ ಇರುತ್ತೆ. ಹಾಗಾಗಿ ಎಣ್ಣೆನಲ್ಲೇ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮುಚ್ಚಿಟ್ಬಿಡ್ತೀನಿ. 1-2-3 ನಿಮಿಷ ಮುಚ್ಚಿಟ್ಬಿಟ್ರೆ ಅದೇ ಬೇಯ್ಕೊಳ್ಳುತ್ತೆ. ನಂತರ ನನ್ನ ಫೇವ್ರೇಟ್ ಮಸಾಲೆ ಪುಡಿ ಅಂತ ಹೇಳಿದ್ರೆ ಧನಿಯಾ ಪೌಡರು. 3 ಸ್ಪೂನಷ್ಟು ನಾನು ಇಲ್ಲಿ ಧನಿಯಾ ಪೌಡರನ್ನು ಬಳಸ್ತಾ ಇದ್ದೀನಿ. ಗೊಜ್ಜು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ 3 ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆ ಧನಿಯಾ ಪುಡಿ ಹಾಕ್ತಿದ್ದಂಗೆ ಒಂದು ರೀತಿ ಘಮ ಅನ್ನುತ್ತೆ ಮನೆಯೆಲ್ಲ. ಧನಿಯಾ ಪುಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ನಾನೊಂದು ಸಣ್ಣ ಸ್ಪೂನಲ್ಲಿ 2-3 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬಹುದು. ಇದರಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ನೋಡಿಕೊಂಡು ಕ್ವಾಂಟಿಟಿಯನ್ನು ಹಾಕೋಬೇಕಾಗುತ್ತೆ. ಗರಂ ಮಸಾಲ ಸ್ವಲ್ಪ, ಅದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಏನು ಬಳಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಟೊಮೊಟೊ ಹಣ್ಣೆ ಅಷ್ಟು ಜಾಸ್ತಿ ಇರೋದ್ರಿಂದ ನೀರೇನು ಬೇಡ. ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಕೂಡ ನಾನು ಹಾಕ್ಕೊತೀನಿ. 2 ಸ್ಪೂನಷ್ಟು ಖಾರದ ಪುಡಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸಾಗಿ ತುಂಬಾ ಸಖತ್ತಾಗಿರುತ್ತೆ ಟೊಮೊಟೊ ಗೊಜ್ಜು. ಚಪಾತಿ ಜೊತೆ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನನ್ನ ಒಂದು ಫೇವ್ರೇಟ್ ಅಂತ ಹೇಳ್ಬೋದು ಚಪಾತಿ ಟೊಮೆಟೊ ಗೊಜ್ಜು. ಯಾವಾಗಲೂ ಬೇರೆ ರೀತಿಯ ಪಲ್ಯ ಅದು ಇದು ಮಾಡ್ತಾನೆ ಇರ್ತೀವಿ, ಬಟ್ ಎನಿ ಟೈಮು ಮಾಡುವಂತಹ ಈಸಿ ಆದಂಥ ರೆಸಿಪಿ ಅಂತ ಹೇಳಿದ್ರೆ ಈ ಟೊಮೊಟೊ ಗೊಜ್ಜು. ಟೊಮೊಟೊ ಹಣ್ಣನ್ನು ಚೆನ್ನಾಗಿ ನಾವು ಎಣ್ಣೆನಲ್ಲೇ ಹಬೆಲೆ ಚೆನ್ನಾಗಿ ಬೇಯಿಸಬೇಕು. ನೀರನ್ನು ಹಾಕೋದು ಬೇಡ. ಎಣ್ಣೆನಲ್ಲೇ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯಬೇಕು. ಆ ಉಪ್ಪು ಖಾರದ ಪುಡಿ ಎಲ್ಲ ಏನಿದೆ ಅದು ಗೊಜ್ಜಿಗೆ ಚೆನ್ನಾಗಿ ಮೆತ್ಕೋಬೇಕು. ಮಧ್ಯದಲ್ಲಿ ಬೆಳ್ಳುಳ್ಳಿ ಏನಿದೆ ನೋಡಿ, ಅದೆಲ್ಲ ಎಷ್ಟು ರುಚಿ ಕೊಡುತ್ತೆ ಅಂತ ಹೇಳಿದ್ರೆ ತುಂಬಾ ಈಸಿ ಮತ್ತು ತುಂಬ ಬೇಗ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಮಸಾಲೆ ಪುಡಿ ಎಲ್ಲ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಟೇಸ್ಟ್ ಅಂತೂ
ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನ್ನ ಒಂದು ಫೇವ್ರೆಟ್ ರೆಸಿಪಿ, ನನಗಂತೂ ತುಂಬ ಇಷ್ಟ, ನನ್ನ ಮಕ್ಳಿಗೂ ಕೂಡ ತುಂಬ ಇಷ್ಟ. ನನ್ನ ಮಗ ಇವತ್ತು ಕೇಳಿ ಮಾಡಿಸ್ಕೊಂಡಿದ್ದಾನೆ, ಟೊಮೊಟೊ ಗೊಜ್ಜು ಮಾಡಮ್ಮ, ಚಪಾತಿ ಮಾಡಿಕೊಡು ಅಂತ ಹೇಳಿ. ಸೊ ಹಾಗಾಗಿ ಅವನೇ ಟೊಮೊಟೊನೆಲ್ಲ ರೆಡಿ ಮಾಡಿಕೊಟ್ಟ. ಮಕ್ಕಳು ಈ ಥರ ಹೆಲ್ಪ್ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ. ನೋಡಿ, ಇದು ಟೊಮೊಟೊನ ನಾನು ಎಣ್ಣೆನಲ್ಲೇ ಬೇಯಿಸ್ತಾ ಇದ್ದೀನಿ. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಎಣ್ಣೆನಲ್ಲೇ ಬೇಯಿಸಬೇಕು. ಇದ್ರದ್ದು ಇನ್ನೊಂದು ಏನಂತ ಹೇಳಿದ್ರೆ, ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈ ಟೊಮೊಟೊ ಗೊಜ್ಜನ್ನ ನಾವು ಒಂದಿನ ಪೂರ್ತಿ ಹಾಗೆ ಇಡ್ಬೋದು. ನೀರೇನು ಆಗ್ತಿರೋದ್ರಿಂದ ಇದೇನು ಕೆಡೋದಿಲ್ಲ. ಒಂದಿನ ಪೂರ್ತಿ ನಾವು ಇದನ್ನು ಯೂಸ್ ಮಾಡ್ಬೋದು. ಅನ್ನಕ್ಕಾಗಲಿ ಅಥವಾ ಎಲ್ಲರೂ ಟ್ರಿಪ್ಪು ಏನಾದ್ರು ಹೋಗ್ತಿರ್ತೀರ ಅಂದ್ಕೊಳ್ಳಿ, ಆ ಟೈಮಲ್ಲಾದ್ರೂ ಟೊಮೊಟೊ ಗೊಜ್ಜು ಚಪಾತಿನ ನಾವು ಬಾಕ್ಸಿಗೆ ಹಾಕಿ ತೊಗೊಂಡೋಗ್ಬೋದು. ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ, ಎಣ್ಣೆನಲ್ಲೇ ಬೆಂದಿರುತ್ತಲ್ಲ ಟೊಮೊಟೊ ಗೊಜ್ಜೆಲ್ಲ. ಹಾಗಾಗಿ ಟೊಮೊಟೊನೂ ಕೂಡ ತುಂಬ ಸಾಫ್ಟಾಗಿ ಎಲ್ಲ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೆ. ಇದನ್ನೆಲ್ಲ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ನಾವು ಬೇಯಿಸ್ಬೇಕು. ಅದು ಎಲ್ಲನೂ ಕೂಡ ರುಚಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮುಚ್ಚಿಟ್ಟು ಬೇಯಿಸೋದ್ರಿಂದ ಎಲ್ಲನೂ ಕೂಡ ಹದವಾಗಿ ಬೇಯುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಚಪಾತಿನ ಮಾಡ್ಕೊಂಡಿದ್ದೆ. ಚಪಾತಿ ನಾನು ಲಟ್ಟಿಸ್ಕೊಟ್ಟೆ, ನನ್ನ ಮಗ ಬೇಯಿಸ್ದ. ಚಪಾತಿ ಜೊತೆಗೆ ಈಗ ಟೊಮೊಟೊ ಗೊಜ್ಜನ್ನು ಹಾಕ್ಕೊಂಡು ನಮ್ಮ ಒಂದು ಬ್ರೇಕ್ಫಾಸ್ಟ್ ಟೈಮನ್ನು ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಯಾವಾಗಲೂ ಮಾಡ್ತಾ ಇರ್ತೀವಿ, ಬಟ್ ಮಾಮೂಲಿ ರೆಗ್ಯುಲರಾಗಿ ಮಾಡೋದಕ್ಕಿಂತ ಇವತ್ತು ಇನ್ನೂ ಟೇಸ್ಟ್ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಆ ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ, ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಅದು ಒಂಥರ ಏನದು ಚೇಂಜ್ ಅಂತ ಹೇಳ್ತಾರಲ್ಲ, ಆ ರೀತಿ ಚೇಂಜೇ ಮಾಡಿಬಿಡುತ್ತೆ. ಟೊಮೊಟೊ ಗೊಜ್ಜು ಅಲ್ಲಿವರೆಗೂ ಒಂಥರ ಇರುತ್ತೆ, ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ನನ್ನ ಮಕ್ಕಳು ಅಂತೂ ತುಂಬ ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ಮಗ ಅಂತೂ 10/10 ಅಂತಲೇ ಹೇಳ್ಬಿಟ್ಟ. ಸೊ ನಮ್ಮ ಒಂದು ಈ ಸಿಂಪಲ್ ಬ್ರೇಕ್ಫಾಸ್ಟ್ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ತುಂಬಾ ಸಿಂಪಲ್ ರೆಸಿಪಿ. ಸೊ ಇಷ್ಟ ಆದರೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಿಂಪಲ್ಲಾಗಿ ಚಪಾತಿ ಟೊಮೆಟೊ ಗೊಜ್ಜು ಸವಿಯಲು ಸಿದ್ಧ ಆಗಿದೆ. ಯಾವಾಗಲೂ ಮಕ್ಕಳು ನನಗೆ ತುಂಬ ಸಪೋರ್ಟಿಂಗ್ ಆಗಿರ್ತಾರೆ. ಸೊ ನನ್ನ ಮಕ್ಕಳಿಗೆ ಥ್ಯಾಂಕ್ಸ್ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವರು ಕೂಡ ಹೆಲ್ಪ್ ಮಾಡಿ. ಹೆಂಗಾಯ್ತು ಅರುಣ? ಹೆಂಗೈತೆ ಗೊಜ್ಜು? ಸೂಪರ್ ಆಗೈತಾ? ಹೆಂಗೈತು? ಬರೀ ಚೆನ್ನಾಗೈತಾ? ಎಷ್ಟು ಮಾರ್ಕ್ಸ್ ಕೊಡ್ತೀಯ ಹೇಳು? 10ಕ್ಕೆ 10. ಜೋರಾಗಿ ಹೇಳು, ಜೋರಾಗಿ ಹೇಳು. ಓಕೆ, ಥ್ಯಾಂಕ್ ಯು.